ನಮಸ್ಕಾರ ಸ್ನೇಹಿತರೆ. ಕಾಂಗ್ರೆಸ್ ಶಾಸಕಿ ಮಾಜಿ ಡಿಸಿಎಂ ಮಗಳು ಲತಾ ಮಲ್ಲಿಕಾರ್ಜುನ್ ಮನೆಯಲ್ಲಿ ನಡೆದಿದ್ದ ಕಳ್ಳತನ ಕೇಸನ್ನ ಪೊಲೀಸರು ಭೇದಿಸಿದ್ದಾರೆ. ಹಾಗಾದ್ರೆ ಈ ಘಟನೆ ನಡೆದಿದ್ದು ಹೇಗೆ? ಕಳ್ಳರನ್ನ ಕಂಡು ಹಿಡಿದಿದ್ದು ಹೇಗೆ? ಶಾಸಕಿ ಲತಾ ಮಲ್ಲಿಕಾರ್ಜುನ್ ಹಿನ್ನೆಲೆ ಏನು? ಇವರ ತಂದೆ ಡಿಸಿಎಂ ಆಗಿದ್ದು ನಿಮ್ಗೆ ಗೊತ್ತಾ? ಇವರ ಬಳಿ ಇರೋ ಆಸ್ತಿ ಎಷ್ಟು, ಚಿನ್ನಾಭರಣ ಎಷ್ಟಿದೆ, ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕಳ್ಳತನ ನಡೆದಿದ್ದು ಯಾವಾಗ, ಹೇಗೆ? ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ಕ್ಷೇತ್ರದ ಶಾಸಕಿ ಪಿ ಲತಾ ಮಲ್ಲಿಕಾರ್ಜುನ್. ಕಾಶಿ ಸಂಗಮೇಶ್ವರ ಬಡಾವಣೆಯಲ್ಲಿ ಇವರದೊಂದು ಕಚೇರಿ ಇತ್ತು. ಕಳೆದ ಜುಲೈ 17ರಂದು ರಾತ್ರಿ ಮುಸುಕುಧಾರಿಗಳು ಇವರ ಕಚೇರಿ ಬಾಗಿಲು ಒಡೆದು ಒಳಗೆ ನುಗ್ಗಿದ್ರು. ಮಧ್ಯರಾತ್ರಿ 1 ಗಂಟೆಯಿಂದ ಬೆಳಗ್ಗೆ 4 ಗಂಟೆ ನಡುವೆ ಈ ಘಟನೆ ನಡೆದಿತ್ತು. ಕಳ್ಳರು ಬೀರುವಿನಲ್ಲಿ ಇಟ್ಟಿದ್ದ ಬಂಗಾರ ಹಾಗೂ ಬೆಳ್ಳಿಯ ಆಭರಣಗಳನ್ನು ಕದ್ಕೊಂಡು ಹೋಗಿದ್ರು. ಈ ಸಂಬಂಧ ಹರಪನಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ದಾಖಲಾಗಿತ್ತು. ಶಾಸಕಿಯ ಕಚೇರಿಲೇ ಕಳ್ಳತನ ಅಂದ್ರೆ ಮರ್ಯಾದೆ ಪ್ರಶ್ನೆ ಅಲ್ವಾ? ಹೀಗಾಗಿ SP ಜಾಹ್ನವಿ ಈ ಕೇಸನ್ನ ಸೀರಿಯಸ್ ಆಗಿ ತಗೊಂಡ್ರು. ಸೀನಿಯರ್ ಅಧಿಕಾರಿಗಳ ನೇತೃತ್ವದಲ್ಲಿ 2 ಟೀಮ್ ರೆಡಿ ಮಾಡಿದ್ರು. ಈ ತಂಡ ಮಧ್ಯಪ್ರದೇಶ, ಮಹಾರಾಷ್ಟ್ರಗಳಿಗೂ ಹೋಗಿ ತನಿಖೆ ನಡೆಸಿತ್ತು. ಇದೀಗ ಮಧ್ಯಪ್ರದೇಶದಲ್ಲಿ ಜಿಲ್ಯಾ ಅಲಿಯಾಸ್ ಜೀಲು ಮತ್ತು ರಾಕೇಶ್ ಪವಾರ್ ಅಲಿಯಾಸ್ ರಾಕೇಶ್ ಎಂಬ ಅಂತಾರಾಜ್ಯ ಕಳ್ಳರನ್ನ ಲಾಕ್ ಮಾಡಿದ್ದಾರೆ. ಬಂಧಿತರಿಂದ 11,65,000 ರೂಪಾಯಿ ಮೌಲ್ಯದ ಚಿನ್ನಾಭರಣ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಆದ್ರೆ ಲತಾ ಮಲ್ಲಿಕಾರ್ಜುನ್ ತಮ್ಮ ಆಭರಣಗಳನ್ನ ಕಚೇರಿಯಲ್ಲಿ ಯಾಕೆ ಇಟ್ಟಿದ್ರು ಅನ್ನೋದು ಇನ್ನೂ ಪ್ರಶ್ನೆಯಾಗಿಯೇ ಉಳಿದಿದೆ. ಲತಾ ಮಲ್ಲಿಕಾರ್ಜುನ್ ಹಿನ್ನೆಲೆ ಏನು? ಲತಾ ಮಲ್ಲಿಕಾರ್ಜುನ್ 1966ರಲ್ಲಿ ಹರಪನಹಳ್ಳಿಯಲ್ಲಿ ಜನಿಸಿದ್ರು. ತಂದೆ MP ಪ್ರಕಾಶ್ ರಾಜಕಾರಣದಲ್ಲಿ ತೊಡಗಿಸಿಕೊಂಡಿದ್ರು. ತಾಯಿ ರುದ್ರಾಂಬ. ಲತಾಗೆ 2 ತಂಗಿಯರು ಮತ್ತು ಓರ್ವ ತಮ್ಮ ಇದ್ರು. ಎಲ್ಲರೂ ರಾಜಕೀಯದಲ್ಲಿದ್ದಾರೆ. ಅವರಲ್ಲಿ ಲತಾ ಅವರ ತಮ್ಮ ರವೀಂದ್ರ ಹರಪನಹಳ್ಳಿಯ ಮಾಜಿ ಶಾಸಕರಾಗಿದ್ರು. ತಂದೆಯ ಗರಡಿಯಲ್ಲೇ ಬೆಳೆದ ಲತಾ ಹಡಗಲಿಯಲ್ಲಿ ಪ್ರಾಥಮಿಕ ಶಿಕ್ಷಣ ಹಾಗೂ ಬೆಂಗಳೂರಿನ ಮಹಾರಾಣಿ ಕಾಲೇಜಿನಲ್ಲಿ BA ಪದವಿ ಪಡ್ಕೊಂಡ್ರು. ನಂತರ ಸರ್ಕಾರಿ ಉದ್ಯೋಗಿಯಾಗಿದ್ದ HM ಮಲ್ಲಿಕಾರ್ಜುನ್ ಅನ್ನೋರನ್ನ ಮದುವೆ ಆದ್ರು. ಇವರು ಆರಂಭದಲ್ಲಿ ರಾಜಕೀಯದಿಂದ ದೂರವೇ ಉಳಿದುಕೊಂಡಿದ್ರು. ಆದ್ರೆ ತಂದೆ MP ಪ್ರಕಾಶ್ ಹಾಗೂ ತಮ್ಮ ರವೀಂದ್ರ ಅವರು ಅಕಾಲಿಕವಾಗಿ ನಿಧನರಾದಾಗ ಅನಿವಾರ್ಯವಾಗಿ ರಾಜಕೀಯ ಪ್ರವೇಶ ಮಾಡಿದ್ರು. DCM ಆಗಿದ್ದ ತಂದೆ MP ಪ್ರಕಾಶ್. ಲತಾ ತಂದೆ MP ಪ್ರಕಾಶ್ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ರು. ಜನತಾ ಪರಿವಾರದಲ್ಲಿ ಗುರುತಿಸಿಕೊಂಡಿದ್ದ ಇವರು JDS ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದಲ್ಲಿ DCM ಕೂಡ ಆಗಿದ್ರು. ನಂತರದಲ್ಲಿ ಕಾಂಗ್ರೆಸ್ನಲ್ಲಿ ಕೂಡ ಗುರುತಿಸಿಕೊಂಡಿದ್ರು. ರಾಮಕೃಷ್ಣ ಹೆಗಡೆ, SR ಬೊಮ್ಮಾಯಿ, HD ದೇವೇಗೌಡ, JH ಪಟೇಲ್, ಧರಮ್ ಸಿಂಗ್ ಮತ್ತು HD ಕುಮಾರಸ್ವಾಮಿ ಸರ್ಕಾರದಲ್ಲಿ ಸಚಿವರೂ ಆಗಿ ಕೆಲಸ ಮಾಡಿದ್ರು. ಇವರು ಹಗರಿಬೊಮ್ಮನಹಳ್ಳಿಯಿಂದ 4 ಸಲ ಶಾಸಕರೂ ಆಗಿದ್ರು. ಇಂಥ MP ಪ್ರಕಾಶ್ 2011ರಲ್ಲಿ ಅನಾರೋಗ್ಯಕ್ಕೀಡಾಗಿ ವಿಧಿವಶರಾದ್ರು. MP ಪ್ರಕಾಶ್ ಮಗ MP ರವೀಂದ್ರ ಕಾಂಗ್ರೆಸ್ ಸೇರಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು. 2013ರಲ್ಲಿ ಹರಪನಹಳ್ಳಿ ಕ್ಷೇತ್ರದಿಂದ ಸ್ಪರ್ಧಿಸಿ ವಿನ್ ಆದ್ರು. 2018ರಲ್ಲಿ ಕರುಣಾಕರ ರೆಡ್ಡಿ ವಿರುದ್ಧ ಸೋಲು ಕಂಡ್ರು. 2018ರಲ್ಲಿ ರವೀಂದ್ರ ಕೂಡ ವಿಧಿವಶರಾದ್ರು. ರಾಜಕೀಯಕ್ಕೆ ಬಂದಿದ್ದ ಹೇಗೆ ಲತಾ? MP ಪ್ರಕಾಶ್ ನಿಧನದ ಬಳಿಕ ಲತಾ ಮಲ್ಲಿಕಾರ್ಜುನ್ ಕೂಡ ರಾಜಕೀಯದಲ್ಲಿ ಗುರುತಿಸಿಕೊಂಡ್ರು. 2018ರಲ್ಲಿ ತಮ್ಮ ರವೀಂದ್ರ ವಿಧಿವಶರಾದ ಮೇಲೆ ಹರಪನಹಳ್ಳಿಯಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಆದ್ರೆ ಇವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡ್ಲಿಲ್ಲ. ಹೀಗಾಗಿ 2023ರ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ನಿರ್ಧರಿಸಿದ್ರು. ಜನರಿಂದಲೂ ದೊಡ್ಡ ಮಟ್ಟದಲ್ಲಿ ಬೆಂಬಲ ವ್ಯಕ್ತವಾಯಿತು. ಚುನಾವಣೆಯಲ್ಲಿ BJPಯ ಕರುಣಾಕರ ರೆಡ್ಡಿ ವಿರುದ್ಧವೇ ಲತಾ ಮಲ್ಲಿಕಾರ್ಜುನ್ ಜಯ ಸಾಧಿಸಿದ್ರು. ನಂತರದಲ್ಲಿ ಕಾಂಗ್ರೆಸ್ಗೆ ಬೇಷರತ್ತಾಗಿ ಬೆಂಬಲಿಸಿದ್ರು. ಇವರ ಸಹೋದರಿ ವೀಣಾ ಕೂಡ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದಾರೆ. ಮತ್ತೋರ್ವ ಸಹೋದರಿ ಸುಮಾ ಮಾತ್ರ BJP ಸೇರಿದ್ದಾರೆ. ಲತಾ ಮಲ್ಲಿಕಾರ್ಜುನ್ ಆಸ್ತಿ ಎಷ್ಟಿದೆ? 2023ರ ವಿಧಾನಸಭೆ ಚುನಾವಣೆ ಟೈಮಲ್ಲಿ ಲತಾ ಮಲ್ಲಿಕಾರ್ಜುನ್ ಆಸ್ತಿ 7,29 ಲಕ್ಷ ರೂಪಾಯಿಯಷ್ಟಿತ್ತು. ಅದೇ ರೀತಿ 64 ಲಕ್ಷ ರೂಪಾಯಿ ಸಾಲ ಕೂಡ ಇತ್ತು. ಜೊತೆಗೆ ಲತಾ ಮಲ್ಲಿಕಾರ್ಜುನ್ ಬಳಿ ಬರೋಬ್ಬರಿ 1 kg ಚಿನ್ನ ಮತ್ತು 25 kgಯಷ್ಟು ಬೆಳ್ಳಿ ಕೂಡ ಇತ್ತು. ಪತಿ ಮಲ್ಲಿಕಾರ್ಜುನ್ ಬಳಿಯೂ 250 ಗ್ರಾಂ ಅಂದ್ರೆ 1/4 kgಯಷ್ಟು ಚಿನ್ನಾಭರಣವಿದೆ.
ಫ್ರೆಂಡ್ಸ್, ಇದು ಕಾಂಗ್ರೆಸ್ ಶಾಸಕಿ ಲತಾ ಮಲ್ಲಿಕಾರ್ಜುನ್ ಬಗ್ಗೆ, ಅವರ ಕಚೇರಿಯಲ್ಲಿ ನಡೆದ ಕಳ್ಳತನದ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಮಾಜಿ DCM ಮಗಳು ಲತಾ ಮಲ್ಲಿಕಾರ್ಜುನ್ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.